ಬೈದಂಗೆ ಅನ್ನಿಸ್ಲೇ ಇಲ್ಲ. ಈಗ ಲೆಕ್ಚರರು ನಿನ್ಗೆ ಹುಚ್ಚನಾಗಿ ಕಚ್ಚಿದೆ ಅಂತ ಹೇಳಿದಾಗ್ಲೂ ನನಗೇನು ಅನ್ನಿಸ್ಲೇ ಇಲ್ಲ. ಅಯ್ಯೋ, ನಮ್ಮಪ್ಪ ಮೊದಲೇ ಮಿಲ್ಟ್ರಿ, ನಮ್ಮಮ್ಮ ಸಖತ್ ಮಡಿ. ಅವರಿಬ್ರು ಲವ್ ಅನ್ನೋ ಪದ ಕಿವಿಲ್ ಕೇಳಿದ್ರೆ ಕೆಂಡ ಆಗ್ತಾರೆ, ಬಾಯಲ್ಲಿ ಆಡಿದ್ರೆ ಬೆಂಕಿ ಆಗ್ತಾರೆ. ಅವರಿಬ್ರಿಗೂ ನಾನು ನೀನು ಲವ್ ಮಾಡ್ತಿರೋದೇನಾದ್ರೂ ಗೊತ್ತಾದ್ರೆ ಯಾವ ರೀತಿ ಅನ್ಬೋದು, ಯಾವ ರೀತಿ ಪನಿಷ್ ಮಾಡ್ಬೋದು ಅಂತ ನನಗೆ ಗೊತ್ತು. ಆದರೂ ಕೇರ್ ಮಾಡ್ತಿಲ್ಲ, ಕೇರ್ ಮಾಡೋದು ಇಲ್ಲ. ನಾನು ಅಷ್ಟೇ ಶಿವ. ನಮ್ಮಮ್ಮ ನಾನು ಟ್ರಿಪ್ಪಿಗೆ ಹೋಗ್ಲೇಬಾರ್ದು ಅಂತ ಮನೇಲಿ ಕೂಡ ಹಾಕಿ ಬೀಗ ಹಾಕೊಂಡು ಹೋದ್ರು ನಾನು ನಮ್ಮ ಮನೇಲಿ ಕಳ್ತನ ಆಗೋಗಿದೆ ಅಂತ ಹೊಯ್ಸಳ ಪೊಲೀಸಿಗೆ ಫೋನ್ ಮಾಡಿ ಅವ್ರ ಕೈಲೇ ಬೀಗ ಹೊಡ್ಸಿ ಟ್ರಿಪ್ಪಿಗೆ ಬಂದೆ. ಹಾಗೆ ನಾನು ಬರದೇ ಹೋಗಿದ್ದಿದ್ರೆ ನನಗೆ ನೀವು ಸಿಗ್ತಾನೆ ಇರಲಿಲ್ಲ. ಓ ಗಾಡ್, ನನ್ನ ಲೈಫಲ್ಲಿ ಅದೆಷ್ಟು ದೊಡ್ಡ ಲಾಸ್ ಆಗೋಗ್ತಾ ಇತ್ತು. ಸದ್ಯ ಆ ದೇವ್ರೆ ನನಗೆ ನೀವು ಸಿಗಲಿ ಅಂತ ಹೊಯ್ಸಳ ಪೊಲೀಸಿಗೆ ಫೋನ್ ಮಾಡೋ ಬುದ್ಧಿ ಕೊಟ್ಟ. ನಾನು ಅಷ್ಟೇ ಮಧುರ, ನಿನ್ನ ವಿಚಾರದಲ್ಲಿ ನಮ್ಮಪ್ಪ ಮಿಲಿಟರಿ ರಿಟೈರ್ಡ್ ಮೇಜರ್ ರಾಜಾರಾಮ್ ನನ್ನ ಗುಂಡ್ಗೆ ಗುಂಡು ಹೊಡಿತೀನಿ ಅಂದ್ರು ಹೆದರೋದಿಲ್ಲ. ನಮ್ಮ ತಾಯಿ ಮಹಾಸಾಧ್ವಿ ಮಡಿ ಕಪಿಲಾಬಾಯಿ ನನಗೆ ಶಾಪ ಹಾಕ್ತೀನಿ ಅಂದ್ರು ಕರ್ಗೋದಿಲ್ಲ. Knockout strong, feel the punch. ನಾನು ಅಷ್ಟೇ ಮಧುರ, ನಿನ್ನ ವಿಚಾರದಲ್ಲಿ ನಮ್ಮಪ್ಪ ಮಿಲಿಟರಿ ರಿಟೈರ್ಡ್ ಮೇಜರ್ ರಾಜಾರಾಮ್ ನನ್ನ ಗುಂಡ್ಗೆ ಗುಂಡು ಹೊಡಿತೀನಿ ಅಂದ್ರು ಹೆದರೋದಿಲ್ಲ. ನಮ್ಮ ತಾಯಿ ಮಹಾಸಾಧ್ವಿ ಮಡಿ ಕಪಿಲಾಬಾಯಿ ನನಗೆ ಶಾಪ ಹಾಕ್ತೀನಿ ಅಂದ್ರು ಕರ್ಗೋದಿಲ್ಲ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ಶಿವ, ಕ್ಲಾಸ್ಗೇನೋ ಚಕ್ಕರ ಹೊಡೆದಿದ್ದಾಯ್ತು, ಈಗ ಕಾಲೇಜ್ ಹತ್ರ ಯಾಕಿರ್ಬೇಕು? ಕರೆಕ್ಟ್, ಅದಕ್ಕೆ ಯಾವ್ದಾದ್ರು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡೋಣ. ಕಾಲೇಜ್ ಮುಗಿಯೋ ಟೈಮ್ಗೆ ಮನೆಗೆ ಹೋಗೋಣ. ಎಸ್, ಯಾವ ಪಿಕ್ಚರ್ ಹೋಗೋಣ? ಎನಿ ಲವ್ ಸ್ಟೋರಿ, ನಮ್ಗೆ ಖುಷಿ ಕೊಡುವಂಥದ್ದು. ಹಾ, ಹೋಗೋಣ. Come on, let's go. Tata college. May I come in, sir? Yes, come in. ಬಂದು ನೋಡೋಕ್ಕೆ ಮೆಮೊ ಕಳಿಸಿದ್ರಲ್ಲ ಸರ್? ಹಾಂ, ಒಂದು ನಿಮಿಷ ತಾಳಪ್ಪ. ಸಚಿನ್ಗೂ ಹೇಳಿ ಕಳಿಸಿದ್ದೀನಿ, ಅವನು ಬಂದು. ಮೇ ಐ ಕಮ್ ಇನ್ ಸರ್? ಬಂದ್ಯಾಪ, ಬಾ. ಸತ್ಯ, ನೀನು ಸೆಕೆಂಡ್ PUC ನಲ್ಲಿ ಓದ್ತಿದ್ದಾಗ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟು ರಾಮಕೃಷ್ಣ ಅನ್ನೋ ಜೊತೆಯಲ್ಲಿ ಉದಯ ಟಿವಿನಲ್ಲಿ ಡಾಕ್ಟರ್ ಕಶ್ಯಪ್ ನಡೆಸ್ಕೊಡೋ ಇಂಟರ್ ಕೊಲಿಜಿಯೇಟ್ ಕ್ವಿಜ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ರನ್ನರ್ಸ್ ಅಪ್ ಆಗಿ ಬಂದಿದ್ರಿ. ಡು ಯು ರಿಮೆಂಬರ್? ಎಸ್ ಸರ್. ಅಫ್ಕೋರ್ಸ್ ಈಗ ರಾಮಕೃಷ್ಣ ಇಲ್ಲ, ಅವನ ಕೋರ್ಸ್ ಮುಗಿಸ್ಕೊಂಡು ಹೊರಟೋದ. ಅದೇ ರೀತಿ ಇಂಟರ್ ಹೈಸ್ಕೂಲ್ ಕ್ವಿಜ್ ಕಾಂಪಿಟೇಷನ್ನಲ್ಲಿ ನಮ್ಮ ಹೈಸ್ಕೂಲಿಂದ ಈ ಅಮರ ವಾಣಿ ಅನ್ನೋ ಹುಡುಗಿ ಜೊತೆಯಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ಸ್ ಆಗಿ ಬಂದಿದ್ರು. ವಾಣಿ ನಮ್ಮ ಕಾಲೇಜ್ ಸೇರಲಿಲ್ಲ. ಈ ವರ್ಷನೂ ನಮ್ಮ ಕಾಲೇಜಿಗೆ ಕರೆ ಬಂದಿರೋದ್ರಿಂದ ನಿಮ್ಮಿಬ್ಬರನ್ನ ಆ ಕ್ವಿಜ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಳಿಸೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನೀವಿಬ್ರು ಏನಂತೀರಿ? ಓಕೆ ಸರ್, ನಾನು ಹೋಗ್ತೀನಿ. ನಾನು ಹೋಗ್ತೀನಿ ಸರ್. ಗುಡ್. ಇಬ್ಬರು ಹೋಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಕರೆಕ್ಟಾಗಿ ಆನ್ಸರ್ಸ್ ಮಾಡಿ ವಿನ್ನರ್ಸ್ ಆಗಿ ನಮ್ಮ ಕಾಲೇಜ್ಗೆ ಕೀರ್ತಿ ತರಬೇಕು. ಓಕೆ? ಓಕೆ ಸರ್, ಲೇಟೆಸ್ಟ್ ಇನ್ಫಾರ್ಮೇಷನ್ ಎಲ್ಲ ರೆಫರ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ತೀವಿ. ಆದಷ್ಟು ಫಸ್ಟ್ ಪ್ರೈಸ್ ತರಕ್ಕೆ ಪ್ರಯತ್ನ ಪಡ್ತೀವಿ. ಪ್ರಯತ್ನ ಏನು, ತಂದೆ ತರ್ತೀರಾ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತಾರಲ್ಲ, ಹಾಗೆ. ಓಕೆ ಸರ್. ನಿಮಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೀವಿಬ್ಬರು ಒಬ್ಬರು ಓದಿದ ಸಬ್ಜೆಕ್ಟ್ನ ಇನ್ನೊಬ್ರು ಓದಬೇಡಿ. ಈಗಲೇ ಪರಸ್ಪರ ಒಬ್ರಿಗೊಬ್ರು ಮಾತಾಡಿಕೊಂಡು ಬೇರೆ ಬೇರೆ ಸಬ್ಜೆಕ್ಟ್ ಓದಿ. ಹಾಗೆ ಮಾಡೋದ್ರಿಂದ ಒಬ್ಬರಿಗೆ ಗೊತ್ತಿಲ್ಲದೆ ಇರೋ ಆನ್ಸರು ಇನ್ನೊಬ್ಬರಿಗೆ ಗೊತ್ತಿದ್ರೆ ಸಾಕು. ಡೆಫಿನೆಟ್ಲಿ ಯು ವಿಲ್ ಬಿ ದಿ ವಿನ್ನರ್ಸ್. ಆಗಲಿ ಸರ್, ನಾವಿಬ್ರು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನೇ ಓದ್ಕೊಂಡು ಹೋಗ್ತೀವಿ. ಹಾಂ, ಓಕೆ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲವು ಬುಕ್ಸ್ ತರಿಸಿಟ್ಟಿದ್ದೀನಿ, ತಗೊಳ್ಳಿ. ಇದನ್ನ ಚೆನ್ನಾಗಿ ಓದ್ಕೊಂಡ್ರೆ ಸಾಕು. ಎಂಥ ಕ್ವಶನ್ ಆದರೂ ಕೂಡ ನೀವು ಬಹಳ ಈಸಿಯಾಗಿ ಆನ್ಸರ್ ಮಾಡಬಹುದು. ಇದರಲ್ಲಿ ಆಲ್ಮೋಸ್ಟ್ ಆಲ್ ದಿ ಸಬ್ಜೆಕ್ಟ್ಸ್ ಕವರ್ ಆಗಿದೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಗೆ ಇಷ್ಟೆಲ್ಲ ರೆಫರ್ ಮಾಡೋದಕ್ಕೆ ಸಿಕ್ಕಿದೆ ಅಂದರೆ ಖಂಡಿತ ನಾವು ಚೆನ್ನಾಗಿ ಆನ್ಸರ್ ಮಾಡ್ಬೋದು.
ಅಮರ್ ಅವರೇ, ನೀವು ಈ 4 ಬುಕ್ಸ್ನ ಓದ್ಕೊಳ್ಳಿ, ನಾನು ಈ 4 ಬುಕ್ಸ್ನ ಓದ್ಕೊಳ್ತೀನಿ. ಆಯ್ತು, ನಾವು ಬರ್ತೀವಿ ಸರ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ಸರ್, ಈಗಿನ ಕಾಲದಲ್ಲಿ ಅಮರ್ನಂಥ ಹುಡುಗಿನ ನಾವು ಯಾವ ಕಾಲೇಜಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಸರ್. ಅದೇನು ಘನಗಾಂಭೀರ್ಯ, ಸೀರೆ ಉಟ್ಕೊಂಡೇ ಕಾಲೇಜಿಗೆ ಬರ್ತಾಳೆ ಸರ್. 1 ನಿಮಿಷ ಕೂಡ ವ್ಯರ್ಥವಾಗಿ ಕಾಲ ಕಳೆಯೋದಿಲ್ಲ. ಎಸ್, ಆ ಸತ್ಯ ಕೂಡ ಅಷ್ಟೇ. ಸ್ನೇಹಿತರ ಜೊತೆಲಿ ಇದ್ರೂ ಕೂಡ ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದಾನೆ ಅಂತೀರಿ. ಬಹಳ ನಾಲೆಡ್ಜ್ ಇರುವಂಥ ಹುಡುಗ. ಅಯ್ಯೋ, ಅವನು ಎಂಥವ್ರ ಮಗ ಹೇಳಿ? ತಂದೆ ಲಾಯರು, ತಾಯಿ ಸಬ್ ಇನ್ಸ್ಪೆಕ್ಟ್ರು ಅಂದಮೇಲೆ ಕೇಳಬೇಕೇ. ಅವನ ತಾಯಿ ಈ ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿ ಇರೋವರೆಗೂ ಈ ಜಗತ್ನಲ್ಲಿ ನಿನ್ನಂತ ಹೆಣ್ಮಕ್ಳು ಕಣ್ಣೀರಾಕೋ ಅವಶ್ಯಕತೆ ಇಲ್ಲ. ನೀನ್ ನನ್ನ ಹತ್ರ ಕಂಪ್ಲೇಂಟ್ ತಂದ್ಮೇಲೆ ಈ ಜಗತ್ನಲ್ಲಿ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಹೇಳು, ನಿನ್ ಗಂಡ ನಿಂಗೆ ಯಾಕೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತ? ಅಯ್ಯೋ, ಮದ್ವೆ ಆಗಿ ಚೆನ್ನಾಗೇ ನೋಡ್ಕೊಂತಿದ್ದ. ಅವ್ನ್ ಕೂಲಿ ಮಾಡಿದ ದುಡ್ಡು ನನ್ಗೆ ತಂದು ಕೊಡ್ತಿದ್ದ. ನಾನು ಅವನಿಗೆ ಖರ್ಚಿಗೆ ಅಂತ ಕೊಟ್ಟು ಕಾಸಿನಾಗೆ ಮಲ್ಲಿಗೆ ಹೂವು, ಮೈಸೂರು ಪಾಕ್ ಎಲ್ಲ ತಂದು ಕೊಡ್ತಿದ್ದ. ಯಾವಾಗ ನಮ್ಮ ಅಪ್ಪ ವರದಕ್ಷಿಣೆ ಬಾಕಿ ಕೊಡಕ್ಕಾಗಲ್ಲ ಅಂತ ಕಾಗದ ಬರ್ದು ಆವಾಗಿಂದ ಶುರುವಾಗೋಯ್ತು ನನಗೆ ಚಿತ್ರಹಿಂಸೆ. ಓ, ನೀನ್ ಮದ್ವೆ ಆದಾಗ ನಿಮ್ ತಂದೆ ನಿಮ್ ಗಂಡನ್ಗೆ ಎಷ್ಟು ವರದಕ್ಷಿಣೆ ಕೊಟ್ಟಿದ್ರು? ಇನ್ನು ಎಷ್ಟು ಹಣ ಬಾಕಿ ಇತ್ತು? ನಮ್ಮಪ್ಪ ನನ್ನ ಗಂಡನ್ಗೆ 25,000 ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ರು. ಮದ್ವೆನಲ್ಲಿ 20,000 ಕೊಟ್ರು. ಇನ್ನು 5,000 ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಅದು ಕೊಡದೆ ಇದ್ದಿದ್ದಕ್ಕೆ ನನ್ಗೆ ಚಿತ್ರಹಿಂಸೆ ಕೊಟ್ಟವ್ರಿ. ಕಮಲಿ, ಕಾನೂನು ಪ್ರಕಾರ ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ ನಿನ್ನ ಗಂಡನ್ಗೆ ಗೊತ್ತಿಲ್ವಾ? ಗೊತ್ತಿಲ್ದೇನು, ಎಲ್ಲ ಗೊತ್ತೈತೆ. ಆದ್ರೆ ದುಡ್ಡಿನ ಪಿಚಾಚಿ ಮೆಟ್ಕೊಂಡವ್ರಿಗೆ ಏನ್ ಗೊತ್ತಿದ್ರೆ ಏನು? ಮೊದ್ಲು ವರದಕ್ಷಿಣೆ ಬಾಕಿ ಇಸ್ಕೊಂಬ ಅಂತ ಬೈತಿದ್ದ. ಆಮೇಲೆ ಒಡೆಯ ಶುರು ಮಾಡ್ದ. ಇವತ್ತು ಸಾಯಿಸೋಕೆ ಬಂದ್ಬಿಟ್ಟವ್ನೆ. ನಿನ್ ಸಾಯಿಸಿ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ವರದಕ್ಷಿಣೆ ಸಿಗ್ತೈತೆ ಅಂತೇಳಿ ತಾನಿಗ್ ಬಡ್ದವ್ನೆ. ನೋಡಿ ಇನ್ಸ್ಪೆಕ್ಟ್ರೆ, ನೋಡಿ ಬಾಸುಂಡೆಗಳು ಹೆಂಗ್ ಬಂದವೆ ಅಂತ. ಈ ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿ ಒಂದು ಹೆಣ್ಣು ನೋವಿನ ನಿಟ್ಟೂಸಿ ಬಿಟ್ರೆ ಸಹಿಸ ಅಂತೋಳಲ್ಲ. ಅಂಥದ್ರಲ್ಲಿ ನಿನ್ನ ಗಂಡ ನಿನಗೆ ಬಾಸುಂಡೆ ಬರೋ ಹಾಗೆ ಹೊಡೆದ್ಯಾನಲ್ಲ. ಇದನ್ನ ನೋಡ್ತಾ ಇದ್ರೆ ನನಗೆ ರೋಷ ಉಕ್ಕುತ್ತಾ ಇದೆ, ಆವೇಶ ಬರ್ತಾ ಇದೆ. ನಿನ್ನ ಗಂಡನ ಹೋಗ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ಆಗ ಮಾತ್ರ ಮಾಡಿ ನನ್ನ ತಾಲಿ ಬಗ್ಗೆ ಕಿತ್ತೋಗ ಮಾಡಬೇಡಿ. ಅವನ್ ನನ್ನ ಹೊಡೆದು ಸಾಯಿಸ್ತಾ ಇರೋಗ್ ಮಾಡಿದ್ರೆ ಅಷ್ಟೇ ಸಾಕು. ಆಯ್ತು, ಅವನಿನ್ ಎಂದು ನಿನ್ ಮೇಲೆ ಕೈ ಮಾಡಲ್ಲ. ಹಾಗ ಅವನ್ಗೆ ಚಪಾತಿ ಲಟ್ಟಿಸ್ತೀನಿ. 836. ಎಸ್ ಮೇಡಮ್. ಹೋಗಿ ಇವ್ರ ಗಂಡ ವೀರಭದ್ರನ್ನ ಹೇಳ್ಕೊಂಡ್ ಬಾ. ಆಗ್ಲೇ ಫಿಕ್ಸಿ ಬರೋಗಿಲ್ಲ ಮೇಡಮ್. ಹೋಗಿದಾನ? ಇವನೇ ಮೇಡಮ್, ವೀರಭದ್ರ, ಕಮ್ಮಿ ಗಂಡ. ವೀರಭದ್ರ, ಇವಳು ತಂದೆ ನಿನಗೆ ವರದಕ್ಷಿಣೆ ಬಾಕಿ ಕೊಟ್ಟಿಲ್ಲ ಅಂತ ನಿನ್ ಹೆಂಡತಿಗೆ ಹೊಡೆದು ಬರೆದು ಹಿಂಸೆ ಮಾಡ್ತೀಯೇನೋ? ಮಾಡ್ತೀನಿ. ನಾನು ಸಾಹುಕಾರ ಬಡ್ಡಿ ಬರೋದ್ರ ಹತ್ರ ಮಾಡೋ ಕೆಲಸನೇ ಅವರು ಬರಬೇಕಾಗಿರೋ ಬಾಕಿನ ಹೊಡೆದು ಪಡೆದು ವಸೂಲಿ ಮಾಡೋ ಕೆಲಸ. ಯಾರಿಗೋ ಬರಬೇಕಾಗಿರೋ ಸಾಲನ ಇನ್ಯಾರಿಗೋ ಹೊಡೆದು ಬರೆದು ವಸೂಲಿ ಮಾಡೋ ನಾನು. ನನಗೆ ಬರಬೇಕಾಗಿರೋ ವರದಕ್ಷಿಣೆ ಬಾಕಿಗೆ ವಸೂಲಿ ಮಾಡೋಕ್ಕೆ ನನ್ನ ಹೆಂಡತಿ ಹೊಡೆದ್ರೆ ತಪ್ಪೇನು? ಮುಚ್ಚ ಬಾಯಿ. ಎಲ್ಲ ಬಡ್ಡಿ ಮಗನೇ, ವರದಕ್ಷಿಣೆ ತಗೊಳ್ಳೋದೇ ತಪ್ಪು. ಅಂಥದ್ರಲ್ಲಿ ವರದಕ್ಷಿಣೆ ತಗೊಂತೀನಿ ಅಂತ ನೇರವಾಗಿ ಹೇಳೋದು ಅಲ್ಲದೆ ಅದ್ರ ವಸೂಲಿಗೆ ನಾನು ಹೆಂಡತಿನ ಬೇರೆ ಹೊಡಿತೀನಿ ಅಂತ ಹೇಳ್ತಿದ್ಯಲ್ಲ. ಈ ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿ ಏನು ಅಂತ ನಿನಗೆ ಗೊತ್ತಿಲ್ಲ ಕಣೋ. ಮರ್ಯಾದಾಗಿ ಹೇಳ್ತಾ ಇದ್ದೀನಿ. ಅವಳ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ ಎಂದು ಅವಳಿಗೆ ಹೊಡೆಯಲ್ಲ ಅಂತ ಮುಚ್ಚಕ್ಕೆ ಬರ್ಕೊಟ್ರೆ ಸರಿ. ಇಲ್ಲದೆ ಹೋದ್ರೆ ನಾನು ಇವಳ ಕಾಲು ಬೀಳ್ಬೇಕಾ? ಬೀಳಲ್ಲ. ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡಕ್ಕೆ ಇಲ್ಲಿವರೆಗೂ ಬಂದವಲ್ಲ, ಇವಳ ಕಾಲು ಮುರಿತೀನಿ. ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಬರೆದಿರೋ ಈ ಕೈನ ಕಟ್ ಮಾಡ್ತೀನಿ. ವೀರಭದ್ರ, ಈ ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿ ಎದುರುಗಡೆ ಒಂದು ಹೆಣ್ಣು ಕೈ ಕಾಲು ಮುರಿತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಎಷ್ಟೋ ಧೈರ್ಯ. ಲಾಕಪ್ ಒಳಗಡೆ ಹಾಕಿ ಬೆಂಡು ತೆಗೆದ್ರೆ ಸರಸ್ಯ.
Knockout strong. Feel the punch. Perhaps the world's largest collection of fabrics for trousers from Raymond. ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿ ಎದುರುಗಡೆ ಒಂದು ಹೆಣ್ಣು ಕೈ ಕಾಲು ಮುರಿತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿಮ್ಗೆ ಎಷ್ಟೋ ಧೈರ್ಯ. ಲಾಕಪ್ ಒಳಗಡೆ ಹಾಕಿ ಬೆಂಡು ತೆಗೆದ್ರೆ ಸಮಸ್ಯೆ. ಎಸ್ ಮೇಡಮ್. ಅವನ ಅಷ್ಟು ಓದ ತಿಂದಿದ್ರು, ನೀನ್ ಓದ ತಿಂದಾರೆಲ್ಲ ನೋಡ್ಬಿಟ್ಟು ಬಿಸ್ಕೊಂಡು ಬಂದಿದ್ದಾಳೆ. ಇನ್ಮೇಲೆ ವರದಕ್ಷಿಣೆ ಹಣ ಕೇಳ್ತೀಯ? ಅವನ ಹೊಡಿದೀಯಾ? ನಿಮ್ಗೆ ಯಾವತ್ತೂ ವರದಕ್ಷಿಣೆ ಕೇಳಲ್ಲ. ನಿಮ್ಮ ಅಪ್ಪ ಕೊಟ್ಟರೆ ಹಣ ವಾಪಸ್ ಕೊಟ್ಬಿಡ್ತೀನಿ. ನನ್ನ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನಿ ಅಮ್ಮ. ಕರ್ಕೊಂಡು ತಿನ್ಬಿಟ್ಬಿಡಮ್ಮ. ವರದಕ್ಷಿಣೆಗೋಸ್ಕರ ಹೆಣ್ಮಕ್ಳನ್ನ ಹಿಂಸಿಸೋ ಗಂಡಸರಿಗೆ ಈ ಚಾಮುಂಡೇಶ್ವರಿ ಸಿಂಹ ಸ್ವಪ್ನ. ನನಗೆ ಹೆಣ್ಣು ಕೊಟ್ಟ ಮಾವ ನರಸಿಂಹಯ್ಯ ಪತ್ರ ಬರೆದಿರೋದು. ಈ ಅಳಿಯ ಪತ್ರ ಬರೆದು ಎಷ್ಟು ದಿನ ಆಯ್ತು, ಈಗ ಉತ್ತರ ಬರಿತಾ ಇದ್ದಾರೆ. ಮಾವ ಅನ್ನೋ ಮಹಾನುಭಾವ ಅಳಿಯನಿಗೆ ಕೊಡ್ತಾ ಇರೋ ಮರ್ಯಾದೆ ಇದು. ನೋಡೋಣ ಪತ್ರದಲ್ಲಿ ಅದೇನು ಬರೆದಿದ್ದಾರೆ ಅಂತ. ನನ್ನ ಅಳಿಯಂದಿರಾದ ಶ್ರೀಯುತ ಶರಣಾಗತ ವತ್ಸಲರಿಗೆ ತಿಳಿಸುವುದೇನೆಂದರೆ, ತಾವು ಕಳೆದ ತಿಂಗಳು ವರದಕ್ಷಿಣೆ ಬಾಕಿ 50,000ವನ್ನು ಕಳಿಸಿಕೊಡಿ ಎಂದು ಕೇಳಿ ಬರೆದಿದ್ದ ಪತ್ರ ತಲುಪಿತು. ನಾನು ತಮಗೆ ವರದಕ್ಷಿಣೆ ಬಾಕಿ 50,000 ಹೊಂದಿಸಲು ನನ್ನ 4 ಎಕರೆ ಜಮೀನು ಮಾರುವ ಪ್ರಯತ್ನ ಮಾಡಿದೆ. ಆದರೆ 1 ತಿಂಗಳಿಂದ ಎಷ್ಟು ಪ್ರಯತ್ನ ಪಟ್ಟರೂ ನನ್ನ ಜಮೀನಿಗೆ ಸಂಬಂಧಪಟ್ಟ ವಿವಾದವೊಂದು ಕೋರ್ಟಿನಲ್ಲಿ ಇರುವುದರಿಂದ ಜಮೀನನ್ನು ಮಾರಾಟ ಮಾಡಲು ಸಾಧ್ಯವಾಗಲೇ ಇಲ್ಲ. ಆದ್ದರಿಂದ ತಮಗೆ ನಾನು ವರದಕ್ಷಿಣೆ ಬಾಕಿ 50,000 ರೂಪಾಯಿಗಳು ಕೊಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಲು ವಿಷಾದಿಸುತ್ತೇನೆ. ಸತ್ಯ ನಿಮ್ಮಮ್ಮ ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿಗೆ ಫೋನು. ಇನ್ನು 10 ನಿಮಿಷ ಅವಳು ಇಲ್ಲಿರ್ಬೇಕು. ಯಾಕೆ ಡ್ಯಾಡಿ? ಯಾಕೆಂದ್ರೆ ನಿಮ್ಮಮ್ಮನಪ್ಪ ಆ ನರಸಿಂಹಯ್ಯ ನನಗೆ ಕೊಡಬೇಕಾಗಿದ್ದ ವರದಕ್ಷಿಣೆ ಬಾಕಿ ಹಣನ ಸುಮಾರು 20 ವರ್ಷಗಳಿಂದ ಈ ಕೊಡ್ತೀನಿ ಆ ಕೊಡ್ತೀನಿ ಅಂತ ಸತ್ತಾಯಿಸ್ತಾ ಇದ್ದಾನೆ ಬಡ್ಡಿ ಮಗ. ನೋಡೋ, ಈಗಲೂ ಅಷ್ಟೇ ಅದ್ಯಾವುದೋ ಜಮೀನು ಮಾರಾಟಕ್ಕೆ ಇಟ್ಟಿದ್ದಂತೆ. ವ್ಯಾಪಾರ ಆಗಲಿಲ್ಲ, ನಿಮ್ಗೆ ಹಣ ಕೊಡಕ್ಕಾಗ್ತಿಲ್ಲ ಅಂತ ಪತ್ರ ಬರೆದು ತಿಳಿಸಿದಾರೆ. ನಿಮ್ಮಮ್ಮನನ್ನು ಕರೆಸಿ ಸರಿಯಾಗಿ ಬೆಂಡೆತ್ತು ಕಳಿಸಿದ್ರೆ ಅವಳು ಹೋಗಿ ಅವರ ಅಪ್ಪನ ಹತ್ರ ಗೋಳಾಡ್ತಾಳೆ.
ಆಗ ಬರುತ್ತೆ ನನಗೆ ಬರಬೇಕಾಗಿರೋ ವರದಕ್ಷಿಣೆ ಬಾಕಿ ಹಣ 50,000. ಒಳ್ಳೆ ನಿಮ್ಮ ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿ. ಹಲೋ, ಪೊಲೀಸ್ ಸ್ಟೇಷನಾ? ಪ್ರೇಮ ಪಿಶಾಚಿಗಳು ವೀಕ್ಷಕರ ಸ್ಪರ್ಧೆ. ಈ ವಾರದ ಪ್ರಶ್ನೆ, ಸತ್ಯನ ತಾಯಿಯ ಹೆಸರೇನು? ನಿಮ್ಮ ಉತ್ತರಗಳನ್ನು ಕಳುಹಿಸಲು ಕೊನೆಯ ಅಷ್ಟು ಓದ ತಿಂದಿದ್ರು. ನೀನ್ ಓದ ತಿಂದಾರೆಲ್ಲ ನೋಡಿ ಬಿಸ್ಕೊಂಡು ಬಂದಾಳೆ. ಇನ್ಮೇಲೆ ವರದಕ್ಷಿಣೆ ಹಣ ಕೇಳ್ತೀಯ? ಅವನ್ನ ಹೊಡಿತೀಯಾ? ನಿಮ್ಗೆ ಯಾವತ್ತೂ ವರದಕ್ಷಿಣೆ ಕೇಳಲ್ಲ. ನಿಮ್ಮ ಅಪ್ಪ ಕೊಟ್ಟರೆ ನೀವು ವಾಪಸ್ ಕೊಟ್ಬಿಡ್ತೀನಿ. ನನ್ನ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನಿ ಅಮ್ಮ. ಕರ್ಕೊಂಡು ಹೋಗ್ತೀನಿ ಬಿಟ್ಬಿಡಮ್ಮ. ವರದಕ್ಷಿಣೆಗೋಸ್ಕರ ಹೆಣ್ಮಕ್ಳನ್ನ ಹಿಂಸಿಸ ಗಂಡಸರಿಗೆ ಈ ಚಾಮುಂಡೇಶ್ವರಿ ಸಿಂಹ ಸ್ವಪ್ನ. ಹಲೋ, ಪೊಲೀಸ್ ಸ್ಟೇಷನಾ? ನಾನು ಇನ್ಸ್ಪೆಕ್ಟರ್ ಚಾಮುಂಡೇಶ್ವರಿ ಅವ್ರ ಮಗ ಮಾತಾಡೋದು. ಚಾಮುಂಡೇಶ್ವರಿ ಅವರು ಇದ್ದಾರಾ? ಹೌದಾ? ಓಕೆ, ಥ್ಯಾಂಕ್ಸ್. ಡ್ಯಾಡಿ, ಅಮ್ಮ ಸ್ಟೇಷನಿಂದ ಹೊರಟು 1/4 ಗಂಟೆ ಆಯ್ತಂತೆ. ಹೌದಾ? ಬರ್ಲಿ ಅವಳು, ಕ್ಲಾಸಾರ ಬಿಡಿಸ್ತೀನಿ ಇವತ್ತು. ಡ್ಯಾಡಿ, 20 ವರ್ಷ ಆದ್ಮೇಲೆ ತಾತನ ಹತ್ರ ವರದಕ್ಷಿಣೆ ಬಾಕಿ ಕೊಡು ಅಂತ ಕೇಳೋದು ಯಾವ ನ್ಯಾಯ ಡ್ಯಾಡಿ? ನಾವು ಟಿಪ್ಪು ಸುಲ್ತಾನ್ ಸತ್ತಿದ್ದು ಯಾವಾಗ? ಹಿಸ್ಟ್ರಿ ಓದ್ತಿಯಲ್ಲ ಹೇಳು. 1799 ಮೇ 4. ಈಗ 2001. ಎಷ್ಟು ವರ್ಷ ಆಯ್ತು? 202 ವರ್ಷ ಆಯ್ತು. 202 ವರ್ಷಗಳ ನಂತರ ಟಿಪ್ಪು ಸುಲ್ತಾನ್ ಮರಿಮಗ ಕಲ್ಕತ್ತಾದಿಂದ ಇಲ್ಲಿಗೆ ಬಂದು ಶ್ರೀರಂಗಪಟ್ಟಣದ ಗುಂಬಸ್ ಮುಂದೆ ಕೂತು ಸರ್ಕಾರನ ಟಿಪ್ಪುಗೆ ಸೇರಿದ ಆಸ್ತಿ ನನಗೆ ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ ಇನ್ನು 20 ವರ್ಷಗಳ ಹಿಂದೆ ನಿಮ್ಮಮ್ಮನ ಅಪ್ಪ ನನಗ್ ಕೊಡಬೇಕಾಗಿದ್ದ ವರದಕ್ಷಿಣೆ ಹಣ ಬಾಕಿನ ಕೇಳೋದು ತಪ್ಪೇನೋ? ಟಿಪ್ಪು ಆಸ್ತಿ ಅವನ್ ಮರಿಮಗಂಗೂ ಬರಲ್ಲ, ತಾತಿಯಿಂದ ವರದಕ್ಷಿಣೆ ಬಾಕಿ ನಿಮಗೂ ಬರಲ್ಲ. ಯಾಕೆ ಬರಲ್ಲ? ಬರ್ತಾ ಇದ್ರೆ ನಾನು ಬಿಡಲ್ಲ. ಇವತ್ತು ಅವಳು ಬರ್ಲಿ, ಅವಳ ಲಾಟಿಯಿಂದಾನೆ ಅವಳಿಗೆ ಬೆಂಡೆಸ್ತೀನಿ. ಆಮೇಲೆ ನೋಡು. ಯಾಕ್ರಿ, ಏನಾಯ್ತು? ಚಾಮುಂಡೇಶ್ವರಿ, ನಿಮ್ಮಪ್ಪನ ಬಾಯಲ್ಲಿದ್ದು ನಾಲ್ಗೇನ ಹಳೆ ಎಕಡಾನೋ? ಡ್ಯಾಡಿ, ತಾತನ ಬಗ್ಗೆ ಹಾಗೆಲ್ಲ. ಬಾಯಿ ಮುಚ್ಕೊಂಡು ನಿನ್ ಪಾಡಗಿ ಓದ್ಕೊ ಹೋಗ. ಗಂಡ ಹೆಂಡತಿರ ಮಧ್ಯೆ ಬಾಯಿ ಹಾಕೋಣ. ಆಯ್ತು, ನಿಮ್ದಿದ್ ಯಾವಾಗ್ಲೂ ಇದ್ದಿದ್ದೆ. ಚಾಮುಂಡೇಶ್ವರಿ, ಇಲ್ಲಿ ನೋಡೆ, ಮತ್ತೆ ವರದಕ್ಷಿಣೆ ಹಣ ಬಾಕಿ ಕೊಡಕ್ಕಾಗಲ್ಲ ಅಂತ ನಿಮ್ಮಪ್ಪ ಕಾಯ್ದೆ ಬರ್ದಿದ್ದಾರೆ. ಹೌದ್ರಿ, ಅವ್ರ ಪರಿಸ್ಥಿತಿ ಗೊತ್ತಿದ್ದೂನು 50,000 ರೂಪಾಯಿ ವರದಕ್ಷಿಣೆ ಬಾಕಿ ಕೊಡಿ, 50,000 ರೂಪಾಯಿ ವರದಕ್ಷಿಣೆ ಬಾಕಿ ಕೊಡಿ ಅಂದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಈಗ ಜಮೀನ್ ಬೇರೆ ಡಿಸ್ಪ್ಯೂಟ್ ನಲ್ಲಿ ಸಿಕ್ಕಾಕೊಂಡಿದೆ. ಹೌದೇ? ನನಗ್ ಕೊಡ್ಬೇಕಾಗಿರೋ ವರದಕ್ಷಿಣೆ ಬಾಕಿ ಹಣ ಕೊಡ್ಬೇಕು ಅಂದ್ರೆ ನಿಮ್ಮಪ್ಪಗೆ ಇಲ್ಲದೇ ಇರೋ ಖರ್ಚುಗಳೆಲ್ಲ ಬಂದ್ಬಿಡುತ್ತೆ. ಅಷ್ಟೆಲ್ಲ ಯೋಗ್ಯತೆ ಇಲ್ಲದೆ ಇರೋನು ಅವತ್ತು ಸತ್ಯನಾರಾಯಣ ಗುಡಿನಲ್ಲಿ ದೇವ್ರ ಮುಂದೆ ಪ್ರಮಾಣ ಮಾಡಿ ಯಾಕೆ ಹೇಳಬೇಕಾಗಿತ್ತು ಬಾಕಿ ಹಣ ಮದ್ವೆ ಆದ್ಮೇಲೆ ಕೊಡ್ತೀನಿ ಅಂತ? ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ಹೇಳ್ತಾರೆ. ಪಾಪ ನಮ್ಮಪ್ಪ ಒಂದೇ ಒಂದ್ ಸುಳ್ಳು ಹೇಳಿದ್ದು. ಆ ಒಂದು ಸುಳ್ಳನ್ನ ನಿಜ ಮಾಡ್ಬೇಕು ಅಂದ್ರೆ ನಿನಗೆ 4 ಬದಿಬೇಕು. ಏನೇ ನಿಮ್ಮಪ್ಪನ ವಹಿಸ್ಕೊಂಡು ಮಾತಾಡ್ತೀಯ?
ನಿನಗೆ ಹೊಡಿಬಾರ್ದು ಅಂದ್ರೆ ನಿಮ್ಮಪ್ಪನ ಮನೆಗೆ ಹೋಗಿ ನನಗೆ ಬರಬೇಕಾಗಿರೋ ವರದಕ್ಷಿಣೆ ಬಾಕಿನ ತಂದ್ಕೊಡು. ಇಲ್ಲ ಅಂದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಡ್ಯಾಡಿ, ನೀವೇನ್ ಮನುಷ್ಯರ? ಅಮ್ಮನ ಹೊಡೆದು ಸಾಯಿಸ್ತಾ ಇದ್ರಲ್ಲ. ಮಮ್ಮಿ, ಏನ್ ಮಮ್ಮಿ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ಕೊಂಡು ಅವ್ರ ಹತ್ರ ಹೊಡೆಸ್ಕೊಂಡು ಕಣ್ಣೀರು ಸುರಿಸ್ತಾ ಇದೆಯಲ್ಲ? ನಾನೇನೋ ಮಾಡ್ಲಿ, ನಮ್ ತಂದೆ ಮಾಡಿದ ತಪ್ಪಿಗೆ ಈಗ ನನ್ನ ಅಕ್ಕ ಅನುಭವಿಸ್ತಾ ಇದ್ದೇನೆ. ನೀನೇನಾದ್ರೂ ನಮ್ಮಿಬ್ಬರ ಮಧ್ಯೆ ಬಂದ್ರೆ ನಿನ್ನನ್ನು ಕೊಟ್ಟಲಿ ಹಾಕ್ಬಿಡ್ತೇನೆ. ನಿನಗೆ ಮೂಗು ಬಾಯಲ್ಲಿ ರಕ್ತ ಬರೋ ಹಾಗೆ ಹೊಡೆದು ನಿಮ್ಮಪ್ಪನ ಮನೆಗೆ ಕಳಿಸಿದ್ರೇನೆ ನನ್ನ ಬಾಕಿ ವರದಕ್ಷಿಣೆ ಹಣ ಬರೋದು. ಮಮ್ಮಿ, ಏನ್ ಮಮ್ಮಿ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ಕೊಂಡು ಅವ್ರ ಹತ್ರ ಹೊಡೆಸ್ಕೊಂಡು ಕಣ್ಣೀರು ಸುರಿಸ್ತಾ ಇದೆಯಲ್ಲ? ನಾನೇನೋ ಮಾಡ್ಲಿ, ನಮ್ ತಂದೆ ಮಾಡಿದ ತಪ್ಪಿಗೆ ಈಗ ನನ್ನ ಅಕ್ಕ ಅನುಭವಿಸ್ತಾ ಇದ್ದೇನೆ. ನೀನೇನಾದ್ರೂ ನಮ್ಮಿಬ್ಬರ ಮಧ್ಯೆ ಬಂದ್ರೆ ನಿನ್ನನ್ನು ಕೊಟ್ಟಲಿ ಹಾಕ್ಬಿಡ್ತೇನೆ. ನಿನಗೆ ಮೂಗು ಬಾಯಲ್ಲಿ ರಕ್ತ ಬರೋ ಹಾಗೆ ಹೊಡೆದು ನಿಮ್ಮಪ್ಪನ ಮನೆಗೆ ಕಳಿಸಿದ್ರೇನೆ ನನ್ನ ಬಾಕಿ ವರದಕ್ಷಿಣೆ ಹಣ ಬರೋದು. ನೋಡಿ, ನಾನು ಎಸ್ಐ ಆಗಿದ್ರು ಬರೀ ಪೊಲೀಸ್ ಸ್ಟೇಷನ್ ಅಲ್ಲಿ ಅಷ್ಟೇ ಎಸ್ಐ. ಅಲ್ಲಿ ಕಾನೂನ ಪಾಲಿಸ್ಬೇಕು. ಆದ್ರೆ ಇಲ್ಲಿ ನಿಮ್ ಹೆಂಡತಿ ಆಗಿರೋದ್ರಿಂದ ಸತಿ ಧರ್ಮನ ಪಾಲಿಸ್ಬೇಕು ಅಂತ ನೀವು ಹೊಡಿತಾ ಇದ್ರು. ಹೊಡೆಸ್ಕೊಂಡು ನಿಮ್ ಕೊಡ್ತಾ ಇರೋ ಹಿಂಸೆನೆಲ್ಲ ಸಹಿಸ್ಕೊತಾ ಇದೀನ್ರಿ. ಇಲ್ದೆ ಹೋಗಿದ್ರೆ ಇದಿದ್ರೆ ತಿರ್ಸುಡ್ಚ ತಿರ್ಸುಡ್ಚರೆ ಗಂಡನ ತಿರ್ಸು ಹೊಡಿಯೋಷ್ಟು ಧೈರ್ಯ ಬಂದ್ಬಿಡ್ತಾ? ಇಲ್ಲ ಹೊಡಿಯ ನನ್ಗೆ ಹೊಡಿಯ ನೋಡೋಣ, ಹೊಡಿಯ. ನನಗೆ ಹೊಡೆಯೋ ಈ ಕೈಗಳನ್ನ ಕಪ್ಪಿಸ್ಕೊಡ್ತೀನಿ. ಪಾಪಿ ಮುಂದೆ ಹೊಡಿತೇನೆ. ಹೊಡಿವಾರೆ ಹೊಡಿಯ 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 ಹೊಡಿಯ. ಇಲ್ಲ ರೀ, ನಾನ್ ನಿಮ್ಮನ್ನ ಹೊಡೆಯಲ್ಲ. ನಿಮ್ಮನ್ನ ಡೌರಿ ಹರಾಸ್ಮೆಂಟ್ ಅಂತ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ. ನಿಮ್ಮನ್ನ ಜೈಲು ಕಳಿಸ್ತೀನಿ. ಹೋಗ್ಯ ಹೋಗ್ಯ. ನಿನಗ್ ದಮ್ಬಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸೋದಕ್ಕೆ ಆ ಇನ್ಸ್ಪೆಕ್ಟರ್ನ ಕರ್ಕೊಂಬ ಹೋಗ್ಯ. ಈ ಅಡ್ವೊಕೇಟ್ ಶರಣಾಗತ ವತ್ಸಲ ಏನು ಅನ್ನೋದನ್ನ ಆ